ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಸ್ನೇಹಿತರೆ, ನಿನ್ನೆ ತಾನೇ ಸಂಕ್ರಾಂತಿ ಹಬ್ಬ ಮುಗಿದಿದೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ತುಂಬ ಜನ ನಿನ್ನೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಮೆಸೇಜ್ ಮಾಡಿದ್ದೀರಾ, ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಕೂಡ ಕಮೆಂಟ್ ಕೂಡ ಮಾಡಿದ್ದೀರಾ. ಇನ್ನೂ ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಲ್ಲಿ ನನ್ನ ಡೈಲಿ ವ್ಲಾಗ್ ಇರ್ಬೋದು, ಹಾಗೆ ಮೀಶೋ ಪ್ರಾಡಕ್ಟ್ ರಿವ್ಯೂಗಳಾಗಿರ್ಬೋದು, ಮಿನಿ ವ್ಲಾಗ್ಗಳಾಗಲಿ, ಹಾಗೆಯೇ ನಿಮ್ಮ ಜೊತೆಗೆ ನನ್ನ ಸ್ಕಿನ್ ಕೇರ್ ಟಿಪ್ಸ್, ಹಾಗೆಯೇ ವೆಯ್ಟ್ ಲಾಸ್ ಜರ್ನಿಯನ್ನು ಕೂಡ ಶೇರ್ ಮಾಡ್ಕೊತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಇನ್ಸ್ಟಾಗ್ರಾಮ್ ಲಿಂಕನ್ನು, ಹಾಗೆಯೇ ಈಗ ನೋಡ್ತಿರುವಂಥ ಯೂಟ್ಯೂಬ್ ಲಿಂಕನ್ನು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಪ್ರತಿಯೊಬ್ಬರು ಕೂಡ ಹೋಗಿ ಫಾಲೋ ಮಾಡಿ ಸ್ನೇಹಿತರೆ. ಹಾಗೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರುವ ವಿಚಾರ ಏನಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಿನ್ನೆ ತಾನೇ ಸಂಕ್ರಾಂತಿ ಹಬ್ಬ ಮುಗಿದಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿದ್ರಿ, ಯಾಕೆ ಬಂದಿಲ್ಲ ಮೇಡಮ್ ಅಂತ ತುಂಬಾ ಜನ ಇದ್ರ ಬಗ್ಗೆ ಸಾಕಷ್ಟು ಕ್ವಶನ್ಗಳನ್ನ ಕೇಳಿದಿರಿ. ಇನ್ನೊಂದಿಷ್ಟು ಜನ ಇದು ಫೇಕ್ ವಿಡಿಯೋ, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ. ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡೋಣ ಅಂತಾನೆ ಈ ವಿಡಿಯೋನ ಮಾಡಿದ್ದೀನಿ. ಅದರ ಜೊತೆಗೆ ಹಣ ಬರುತ್ತೋ ಇಲ್ವೋ, ಅಥವಾ ಇನ್ನು ಮುಂದೆ ಹಣ ಕ್ರೆಡಿಟೇ ಆಗಲ್ವೋ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಇಲ್ಲಿವರೆಗೂ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ನನ್ನ ಚಾನಲ್ನ ನೋಡ್ತಾ ಇರುವ ಪ್ರತಿಯೊಬ್ಬರಿಗೂ ಕೂಡ, ನಿಮಗೂ ನಿಮ್ಮ ಕುಟುಂಬದವರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆದರೂ ಕೂಡ ಕೆಲವರು ಕಮೆಂಟ್ ಮಾಡೋದು ಬಿಡಲ್ಲ, ಅವರಿಗೆ ಅದೇನೋ ಹೇಳ್ತಾರಲ್ಲ ಬುದ್ಧಿ ಕೂಡ ಬರಲ್ಲ. ಸೊ ಅದ್ರ ಬಗ್ಗೆ ವಿಚಾರ ಬಿಟ್ಬಿಟ್ರೆ ನಾವು ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ಈ ಹಿಂದೆ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂದ್ರು ಹಣ ಬಂದಿಲ್ಲ. ಇದೇ ರೀತಿಯಾಗಿ ಸಂಕ್ರಾಂತಿ ಹಬ್ಬದ ಟೈಮಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ರು. ಸಂಕ್ರಾಂತಿ ಹಬ್ಬ ನಿನ್ನೆಗೆ ಮುಗ್ದೋಯ್ತು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು. ಇದು ಹಣ ಬರುತ್ತೋ ಅಥವಾ ಇಲ್ವೋ, ಹೊಸ ವರ್ಷಕ್ಕೆ ಬರುತ್ತೆ ಅನ್ನೋ ಹೊಸ ವರ್ಷದ ದಿನವೂ ಕೂಡ ಬಂದಿಲ್ಲ. ಆ ಹಿಂದೆ ಬಂದಿರೋಂಥದ್ದು 24ನೇ ಕಂತಿನ ಹಣ, ಕೆಲವರಿಗೆ 25ನೇ ಕಂತಿನ ಹಣ ಅಲ್ಲೊಬ್ರಿಗೋ ಇಲ್ಲೊಬ್ರಿಗೋ ಅನ್ನೋ ರೀತಿಯಲ್ಲಿ ಕ್ರೆಡಿಟ್ ಆಗಿದೆ. ಆದರೆ ನಮ್ಮ ರಾಜ್ಯದಲ್ಲಿರುವಂತಹ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣದಿಂದ ಜಮಾ ಆಗಿಲ್ಲ. ಸೊ ಯಾವಾಗ ಹಣ ಹಾಕ್ತಾರೆ ಅನ್ನೋದು ಒಂದು ಪ್ರಶ್ನೆ ಆದರೆ, ಇನ್ನು ಮುಂದೆ ಹಣ ಬರುತ್ತಾ ಇಲ್ಲ ಅನ್ನೋದು ಒಂದು ಡೌಟ್ ಆಗಿದೆ. ಸೊ ನೋಡ್ಬೋದು ನೀವು, ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಹಣವನ್ನು ಕೊಡ್ತೀನಿ ಅಂದರು, ಪ್ರತಿ ತಿಂಗಳು ಆಗೋಯ್ತು. ಈಗ ನಿಮ್ ನೋಡ್ತಾ ಇರ್ಬೋದು, 2 ತಿಂಗಳಿಗೆ ಒಂದ್ಸರಿ, ನಾವು 3 ತಿಂಗಳಿಗೆ, ಯಾವ ರೀತಿ ನೋಡಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಹಣ ಬರುತ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಹಣ ಡೆಫಿನೆಟ್ಲಿ ಆಗಿ ಬರುತ್ತೆ. ಸೊ ಇದ್ರ ಬಗ್ಗೆ ನೋ ಡೌಟ್. ಅಥವಾ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂದ್ರೆ ಯಾರು ಕೂಡ ಇದ್ರ ಬಗ್ಗೆ ಬಿಲೀವ್ ಮಾಡಕ್ ಹೋಗ್ಬೇಡಿ. ಯೋಜನೆ ಖಂಡಿತ ಕ್ಯಾನ್ಸಲ್ ಆಗಿಲ್ಲ, ಹಣ ಬರೋದು ಡೆಫಿನೆಟ್ಲಿ ಆಗಿ ಹೌದು. ಆದ್ರೆ ಇದು ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ, ಅಥವಾ ಸರ್ಕಾರದಲ್ಲಿ ಹಣ ಇಲ್ವಾ ಅನ್ನೋದು ಒಂದು ಡೌಟ್ ಆದ್ರೆ ಅದು ಕೂಡ ಆಗಿರ್ಬೋದು. ಇನ್ನೊಂದು ಪ್ರಶ್ನೆ ಏನಂದ್ರೆ, ಈ ಹಿಂದೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರೆ, ನಾನು ಹಣಕಾಸು ಇಲಾಖೆಗೆ ಜಾಸ್ತಿ ಪ್ರೆಸರ್ ಮಾಡಕ್ ಹೋಗಲ್ಲ, ನಾನು ಇನ್ಫಾರ್ಮ್ ಮಾಡಿದ್ದೀನಿ, ಅವರು ಹಣವನ್ನ ಯಾವಾಗ ಬೇಕಾದ್ರೂ ಹಾಕ್ಬೋದು ಅಂತ. ಅಂದ್ರೆ ಈ ಸಚಿವರುಗಳೇನೆ ಇನಿಷಿಯೇಟಿವ್ ತಗೊಂಡು ಹಣವನ್ನ ಹಾಕ್ಲಿಕ್ಕೆ ಮುಂದೆ ಹೋಗದಿದ್ರೆ ಮಹಿಳೆಯರಿಗೆ ಕೊಟ್ಟಂತ ಮಾತು, ಹಾಗೆ ಜನರಿಗೆ ಕೊಟ್ಟಂತ ಮಾತು ಏನಾಗತ್ತೆ ಅನ್ನೋದು ಒಂದು ಪ್ರಶ್ನೆ ಆಗತ್ತೆ. ಯಾಕಂದ್ರೆ ಪ್ರತಿ ತಿಂಗಳು ಹಣ ಹಾಕ್ತೀವಿ ಅಂತ ಅನ್ನೋದಕ್ಕೋಸ್ಕರನೇ ಎಷ್ಟೋ ಜನ, ಕೋಟ್ಯಾಂತರ ಜನ ಮಹಿಳೆಯರು ಕಾಂಗ್ರೆಸ್ ಸರ್ಕಾರಕ್ಕೆ ಓಟನ್ನ ಹಾಕಿದ್ದಾರೆ. ಇದು ನನ್ನ ಪ್ರಕಾರ ಅನಿಸಿದ್ದು. ಇಲ್ಲ ನಾನು ಹಣ ಬರಲ್ಲ ಅನ್ನಿದ್ರೆ ನಾನು ಹಾಕ್ತಾ ಇರಲಿಲ್ಲ ಅನ್ನೋರು ತುಂಬ ಜನ ಇದ್ದಾರೆ. ಅದೇ ರೀತಿಯಾಗಿ ಹಣ ಬರುತ್ತೆ, ಯಾವುದೋ ಒಂದು ಮಟ್ಟಿಗೆ ಸಹಾಯ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಓಟನ್ನು ಹಾಕಿದ್ದಾರೆ. ಸೊ ಇದನ್ನು ನೋಡಿದ್ರೆ ಪ್ರತಿ ತಿಂಗಳು ಹಣ ಬರ್ತಾ ಇಲ್ಲ ಅನ್ನೋದು ಒಂದಿಷ್ಟು ಜನರಿಗೆ ಬೇಜಾರು ಕೂಡ ಆಗಿದೆ. ಅದನ್ನು ಹೊರತುಪಡಿಸಿದ್ರೆ ನೀವು ನೋಡ್ಬೋದು, ನಿನ್ನೆ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗಿದೆ. ಈಗ ಉಚಿತ ಬಸ್ ಪ್ರಯಾಣ ಮಾಡಿರೋದ್ರಿಂದ ಮಹಿಳೆಯರಿಗೆ ಕರ್ನಾಟಕದಾದ್ಯಂತ ಎಲ್ಲೇ ಕೂಡ ಓಡಾಡಿದ್ರು ಫ್ರೀಯಾಗಿ ಓಡಾಡ್ಬೋದು ಅನ್ನೋದು ಒಂದು ಕೊಟ್ಟಿರುವಂಥ ಒಂದು ಯೋಜನೆ. ಇದರಿಂದ ಉಪಯೋಗ
ಆಗಿದೆ ಅಂತಲೇ ಹೇಳ್ಬೋದು. ಕೆಲವರು ಉಪಯೋಗ ಆಗಿಲ್ಲ ಅನ್ನೋರು ಇದ್ದಾರೆ, ಯಾಕಂದರೆ ಪಾಪ ಅವರು ಸೀಟ್ ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳಿರುವಂಥದ್ದು. ಉಪಯೋಗ ಆಗತ್ತೆ ಅನ್ನೋರು ಇದನ್ನು ಮಿಸ್ಯೂಸ್ ಮಾಡ್ಕೊಳೋರು ಎಷ್ಟೋ ಜನ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ನಿನ್ನೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. KSRTC ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಒಬ್ಬರು ಮಹಿಳೆ, ಉಚಿತ ಬಸ್ ಪ್ರಯಾಣವನ್ನು ಟಿಕೆಟನ್ನೇ ಅವ್ರು ಪಡ್ಕೊಂಡಿರೋದು, ಆ ಟಿಕೆಟನ್ನು ಹರಿದು ಬಿಸಾಕುವಂಥ ಹುಟ್ಟದತನ. ಸೊ ಇಂಥ ಮಹಿಳೆಯರಿಂದ ಒಳ್ಳೆಯದಾಗಿ ಉಪಯೋಗಿಸ್ಕೊತಿರುವಂತಹ ಮಹಿಳೆಯರಿಗೆ ನಿಜವಾಗ್ಲೂ ಬೇಜಾರಾಗತ್ತೆ. ಯಾಕಂದರೆ ಇದು ಬೇಕಂತ ಮಾಡ್ತಾರೋ ಅಥವಾ ಬೇಡ ಅಂತ ಮಾಡ್ತಾರೋ, ಅವ್ರಿಗೆ ಅವಶ್ಯಕತೆ ಇಲ್ಲ ಅಂದರೆ ಹಣ ಕೊಟ್ಟೆ ತೊಗೋಬೋದು. ಏನು ಎಲ್ಲರಿಗೂ ಕೂಡ ಪ್ರೆಸರ್ ಇರಲ್ಲ. ಕೆಲವೊಂದು ಬಸ್ಸಲ್ಲಿ ಆಧಾರ್ ಕಾರ್ಡ್ ತೋರಿಸಿದ್ರೆ ಮಾತ್ರನೇ ಟಿಕೆಟ್ ಕೊಡ್ತಾರೆ. ಇನ್ನು ಕೆಲವರು ಹೆಣ್ಮಕ್ಳು ಹತ್ತಿದಾರಲ್ಲ, ಇವ್ರ ಹತ್ರ ಆಧಾರ್ ಕಾರ್ಡ್ ಇರುತ್ತೆ ಅಂತ ಫಸ್ಟೇ ಟಿಕೆಟ್ ತೆಗೆದಿರೋರು ಎಷ್ಟೋ ಜನ ಇದ್ದಾರೆ. ಅದನ್ನು ಗಮನಿಸಿದರೆ ಈ ಮಹಿಳೆ ಏನು ಮಾಡಿದಾಳೆ ಅಂದರೆ, ಅವಳು ಬಸ್ಸಿಂದ ಇನ್ನೂ ಇಳಿದೇ ಇಲ್ಲ, ಇಳಿಯೋಕ್ಕಿಂತ ಮುಂಚಿತವಾಗಿ ಟಿಕೆಟ್ ಕೊಡಿದ ತಕ್ಷಣ ಹರಿದು ಬಿಸಾಕಿರೋದು. ಇದನ್ನು ಸಾಕಷ್ಟು ಜನ ಪ್ರಶ್ನೆ ಕೂಡ ಮಾಡ್ತಾರೆ. ಅವಳು ಅದಕ್ಕೆ ಉತ್ತರನೇ ಕೊಡಲ್ಲ. ಅವಳು ನೋಡಿದ್ರೆ ಎಜುಕೇಟೆಡ್ ಆಗಿದಳು ಅಥವಾ ಅನ್ಎಜುಕೇಟೆಡ್ ಅನ್ನೋ, ಇಲ್ಲಿ ಎಜುಕೇಟೆಡ್ ಅನ್ಎಜುಕೇಟೆಡ್ ಅನ್ನೋ ಪ್ರಶ್ನೆನೇ ಬರಲ್ಲ. ಯಾಕಂದರೆ ನಾವು ಓದಿಲ್ಲ ಅನ್ನೋರಿಗಿರೋಷ್ಟು ಬುದ್ಧಿ ಓದೋರಿಗೆ ಕೂಡ ಇರಲ್ಲ. ಎಷ್ಟೋ ಜನ ಹಳ್ಳಿಗಳಲ್ಲಿ ನೀವು ನೋಡ್ಬೋದು, ಓದಿರಲ್ಲ, ಅವಾಗಿನ ಕಷ್ಟ ಆಗಿರುತ್ತೆ ಅಥವಾ ಆಗಿರೋ ಸಿಚುವೇಶನ್ ಆಗಿರುತ್ತೆ, ಅವ್ರು ಓದೇ ಇರಲ್ಲ. ಬಟ್ ಅವರಷ್ಟು ಬುದ್ಧಿ ಆಗಿರ್ಬೋದು, ಅವರಷ್ಟು ಫ್ರಾಂಟ್ ಆಗಿರ್ಬೋದು ಅಥವಾ ಅವರಷ್ಟು ನಿಷ್ಠೆ ಆಗಿರ್ಬೋದು ಓದಿರೋರಿಗೆ ಕೆಲವ್ರಿಗೆ ಇರೋದೇ ಇಲ್ಲ ಅಂತ ನಾನು ಹೇಳ್ತೀನಿ. ಓದೋರು ಬುದ್ಧಿವಂತರು, ಓದಿಲ್ದವ್ರು ದಡ್ರು ಅಂತ ಹೇಳೋಕ್ಕಾಗಲ್ಲ. ಅವರವರು ಬೆಳೆಸ್ಕೊಂಡು ಬಂದಿರುವಂಥ ರೀತಿ. ಆ ಅಮ್ಮ ಎಷ್ಟು ಜನ ಬಸ್ಸಲ್ಲಿರೋರೆಲ್ಲ ಬೈತಾ ಇದ್ದಾರೆ, ಆದರೂ ಅವಳಿಗೆ ಕೇರ್ಲೆಸ್ಸು ಅಂತಲೇ ಹೇಳ್ಬೋದು. ಒಂಥರ ಅವಳು ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ, ಸುಮ್ಮನೆ ಕೈ ಕಟ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದಾಳೆ. ಎಲ್ಲರೂ ಹೇಳ್ತಾ ಇದ್ದಾರೆ ಇಳಿಸ್ಬಿಡಿ, ಅವಳನ್ನ ಇಳಿಸ್ಬಿಡಿ ಅಂತ. ಅವಳು ಆದರೂ ಕೂಡ ಒಂದು ಏನು ಹೇಳ್ತಾರೆ, ಬಂಡ್ತನ ಅಂತಾರಲ್ಲ ಅದನ್ನ ಅಂತ ಹೇಳ್ಬೋದು. ಈ ಥರ ಮಹಿಳೆಯರು ಕೂಡ ಇರ್ತಾರೆ. ಸೊ ಇಂಥವರಿಂದ ಏನು ಗೊತ್ತಾ, ಉಪಯೋಗ ಆಗಬೇಕು ಅಂತ ಇರ್ತಾರಲ್ಲ ಎಷ್ಟೋ ಜನ ಮಹಿಳೆಯರು, ಇದು ಉಪಯೋಗ ಆಗ್ತಾ ಇರುತ್ತೆ ಈ ಯೋಜನೆ ಅನ್ನೋದು. ಅವರಿಗೂ ಕೂಡ ಒಂದು ಲಾಸ್ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಇಂಥವರಿಂದ ಸರ್ಕಾರಕ್ಕೂ ಕೂಡ ಅದು ಹಣ ಕರೆಕ್ಟಾಗಿ ಬರುತ್ತೋ ಇಲ್ಲ ಅನ್ನೋ ಡೌಟ್. ಅದೇ ರೀತಿಯಾಗಿ ಇದು ಏನಂದರೆ ಗೃಹಲಕ್ಷ್ಮಿ ಯೋಜನೆ. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಉಪಯೋಗ ಇರೋದು ಎಷ್ಟೋ ಜನ ಮಹಿಳೆಯರಿಗಿದೆ. ಇಲ್ಲಿ ಈ ರೀತಿ ಹಣವನ್ನು ಹಾಕದೇನೆ ಈ ರೀತಿ ಸರ್ಕಾರ ಮಾಡೋದ್ರಿಂದ ನೆಕ್ಸ್ಟ್ ಟೈಮಿಂದ ಹಣ ಹಾಕ್ತಾರೋ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಲ್ಲದೇನೆ ಸರ್ಕಾರಕ್ಕೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕೋಕ್ಕೆ ಮಹಿಳೆಯರು ಖಂಡಿತ ಯೋಚನೆ ಮಾಡ್ತಾರೆ. ಸರ್ಕಾರ ಈ ವಿಡಿಯೋನ 100% ನೋಡಬೇಕು, ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಯಾಕಂದರೆ ಸರ್ಕಾರ ಈ ಥರವಾಗಿ ಮಾಡಿದ್ರೆ ಜನರು ಕೂಡ ಓಟ್ ಹಾಕೋಕ್ಕೆ ಯೋಚನೆ ಮಾಡೇ ಮಾಡ್ತಾರೆ. ಏನಪ್ಪ ಇವ್ರು ಕೊಟ್ಟಿರೋ ಒಂದು ಯೋಜನೆನೇ ಸರಿಯಾಗಿ ನಡ್ಸ್ಕೊಳಕ್ಕೆ ಹೋಗಿಲ್ಲ, ಇನ್ನು ಇವ್ರಿಗೆ ವೋಟ್ ಬೇರೆ ಕೇಡು ಅಂತ ಯೋಚನೆ ಬರುತ್ತೆ. ಆದರೆ ಯೋಜನೆಯಿಂದ ಹೆಲ್ಪ್ ಆಗಿರೋದು 100%. ಬಟ್ ಈ ರೀತಿ ಘಟನೆಗಳು ಖಂಡಿತ ನಡೆಯುತ್ತೆ. ಇದು ಸಾಧ್ಯವಾದಷ್ಟು ನಡೆದೇ ಇರಲಿ, ಪ್ರತಿಯೊಬ್ಬರಿಗೂ ಕೂಡ ಹಣ ಬರಲಿ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಸದ್ಯದಲ್ಲಿ ಅಂದರೆ ಇನ್ನೊಂದು 2-3 ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗತ್ತೆ ಅನ್ನೋದು ಗೊತ್ತಾಗಿದೆ. ಸೊ ದಯವಿಟ್ಟು ಎಲ್ಲರೂ ಕಾಯಬೇಕು, ಹಣ ಬರುತ್ತೆ. ಈ ವಿಡಿಯೋನ ಸರ್ಕಾರಕ್ಕೆ ತಲುಪುವ ಹಾಗೆ ಶೇರ್ ಮಾಡಿ. ಇನ್ನು ನೆಗೆಟಿವ್ ಕಮೆಂಟ್ ಮಾಡೋರಿಗೆ ನಾನು ಏನೂ ಹೇಳಕ್ಕೆ ಹೋಗಲ್ಲ. ಸೊ ನಿಮ್ಮ ಬುದ್ಧಿ, ನಿಮ್ಮ ಒಳ್ಳೆತನ ಅನ್ನೋದು ಇಲ್ಲವೇ ಇಲ್ಲ. ಒಳ್ಳೆ ವಿಡಿಯೋಗಳನ್ನ ಮಾಡಿದ್ರು ಹಣ ಬಂದಾಗ ವಿಡಿಯೋ ಮಾಡಿದ್ರೆ ಸುಮ್ಮನೆ ಇರ್ತೀರ ಬಾಯಿ ಮುಚ್ಕೊಂಡು. ಆವಾಗ ಹಣ ಬರ್ದಿದ್ದಾಗ ನಾವು ವಿಡಿಯೋ ಮಾಡಿದ್ರೆ ಅಯ್ಯೋ ನಿಮ್ಮ ಫೇಕ್ ವಿಡಿಯೋ, ನಿಮ್ದು ಏನೋ ಅಂತ ಹೇಳ್ತೀರಾ. ಅಥವಾ ನಿಮಗೆ ಏನು ಗೊತ್ತಾ, ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಅದನ್ನು ಸಹಿಸೋಕ್ಕಾಗಲ್ವೋ ಅಥವಾ ಬೆಳೆಯೋದೇ ಬೇಡ ಅಂತ ಮುಂಚೆನೇ ತುಳಿಯೋದೋ ಗೊತ್ತಿಲ್ಲ. ಬೆಳೆಯೋರೇ ಬೆಳಿಬೇಕು ಅಂತ ಇಲ್ಲ, ಬೆಳೆದೇ ಇರೋರು ನಮ್ಮಂಥವ್ರು ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗಳನ್ನು ಬೆಳೆಸಿ. ಸೊ ನಿಮಗೆ ಬೇರೆಯವ್ರು ಬೆಳೆದಿರೋದ್ರಿಂದ ಯಾರೂ ಏನು ಕೊಡಲ್ಲ, ನಾನಾಗಿರ್ಬೋದು ಅಥವಾ ಮತ್ತೊಬ್ಬರಾಗಿರ್ಬೋದು. ಸೊ ಎಲ್ಲರನ್ನೂ ಬೆಳೆಸೋಂಥ ಬ್ರಾಡ್ ಮೈಂಡ್ ಬಿಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನೀವು ಯಾರೋ ನಾನು ನೋಡದೇ ಇರೋರಿಗೆ ನೀವು ಈ ಥರ ಏನೋ ಒಂದು ಹೇಳೋದು, ಯಾಕೆ ವಿಡಿಯೋ ನೋಡಬೇಕು ಅಂತ ಕೇರ್ಲೆಸ್ ಮಾಡಿದ್ರೆ ಪಾಪ ಡೈಲಿ ವಿಡಿಯೋ ನೋಡೋರ ಕತೆ ಏನು ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಸೊ ಇದಿಷ್ಟು ನಿಮಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.